ಹೆಲೋ ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನೆದರ್ಲ್ಯಾಂಡ್ಸ್ಗೆ ಸ್ವಾಗತ. ಸ್ನೇಹಿತರೆ, ನಾವೀಗಿದ್ದೀವಿ ನೆದರ್ಲ್ಯಾಂಡ್ಸ್ನಲ್ಲಿರುವಂತಹ ಉಟ್ರೆಕ್ ಅನ್ನುವಂತಹ ಊರಿನಲ್ಲಿ. ಈ ಊರಿನಲ್ಲಿ ಒಂದು ಫೇಮಸ್ ಆದಂತಹ ಕ್ಯಾಸಲ್ ಇದೆ. ಅದು ಯಾವುದಂತಂದರೆ ಕ್ಯಾಸಲ್ ಡೆ ಹಾರ್ ಅಂತ ಹೇಳಿ. ಅದನ್ನು ಇವತ್ತು ನೋಡೋಣ ಅಂತ ಬಂದಿದ್ದೀವಿ. ಹಾಗೆಯೇ ಈ ವಿಡಿಯೋಗಳಲ್ಲಿ ನಿಮಗೆ ನೆದರ್ಲ್ಯಾಂಡ್ಸ್ಗಳಲ್ಲಿ ಯಾವ್ಯಾವ ಪ್ಲೇಸಸನ್ನು ಕವರ್ ಮಾಡ್ಬೋದು ಅಂತ ಕೂಡ ತೋರಿಸ್ತೀನಿ. ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ನೋಡ್ತಾ ಹೋಗಿ ನೆದರ್ಲ್ಯಾಂಡ್ ಸೀರೀಸ್ನ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ, ನನ್ನ ಹೆಸರು ಸ್ವಾತಿ, ನಾನು ಮಸ್ಕತ್ನಿಂದ ಕನ್ನಡ ಬ್ಲಾಗ್ಸ್ನ ಮಾಡ್ತೀನಿ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾವು ಪ್ರತಿ ಸಲ ವಿಡಿಯೋ ಅಪ್ಲೋಡ್ ಮಾಡಿದಾಗಲೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಅದನ್ನು ವಾಚ್ಔಟ್ ಮಾಡ್ಬೋದು. ಸೊ ಬನ್ನಿ ಈ ಅದ್ಭುತವಾದಂತಹ ಕ್ಯಾಸಲ್ನ ನೋಡೋಣ. ಕ್ಯಾಸಲ್ ಡೆ ಹಾರ್ ಇದು ನೆದರ್ಲ್ಯಾಂಡ್ಸಿನ ಲಾರ್ಜೆಸ್ಟ್ ಕ್ಯಾಸಲ್ ಆಗಿದ್ದು, ಒಂದಾನೊಂದು ಕಾಲದಲ್ಲಿ ಇದು ಪ್ರೈವೇಟ್ ರೆಸಿಡೆನ್ಸ್ ಆಗಿತ್ತು. ವ್ಯಾನ್ ಜುಲೆನ್ ಫ್ಯಾಮಿಲಿ ಅನ್ನುವಂಥವರಿಗೆ ಸೇರಿದಂಥದ್ದು. ಇದೊಂದು ಪ್ರೈವೇಟ್ ಪ್ರಾಪರ್ಟಿ ಆಗಿರುವ ಕಾರಣ ಈಗಲೂ ಸಹಿತ ಆಗಾಗ ಅವರ ಫ್ಯಾಮಿಲಿಯವರು ಬಂದು ಇಲ್ಲಿ ವಾಸ ಮಾಡ್ತಾರೆ. ಈ ಕ್ಯಾಸಲ್ ಅನ್ನ ಎಂಟರ್ ಆಗೋದಕ್ಕೆ ನಾವು ಈ ಕೆನಲ್ ಅನ್ನ ದಾಟ್ಕೊಂಡು ಬರಬೇಕು. ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ದೊಡ್ಡದಾದಂತ ಚೈನ್ ಅನ್ನ ಹಾಕಿದ್ದಾರೆ ಎಂಟರ್ ಆಗೋದಕ್ಕೆ. ಎಮರ್ಜೆನ್ಸಿ ಟೈಮಲ್ಲಿ ಆ ವುಡನ್ ಪಾತ್ ಏನ್ ಮಾಡಿದಾರಲ್ಲ ಅದನ್ನ ಕ್ಲೋಸ್ ಮಾಡ್ತಾರೆ, ಸೊ ದಟ್ ಆ ಕಡೆ ಇರುವಂತಹ ಜಾಗಕ್ಕೂ ಕ್ಯಾಸಲ್ಗೂನು ಕಡಿತ ಆಗತ್ತೆ ಸಂಪರ್ಕ ಅಂತ ಹೇಳಿ. ಇದು ಪ್ರೈವೇಟ್ ಪ್ರಾಪರ್ಟಿ ಆಗಿರೋ ಕಾರಣ ಗವರ್ಮೆಂಟ್ ಇಂದ ಯಾವುದೇ ರೀತಿಯಾದಂತಹ ಸಬ್ಸಿಡಿ ಏನು ಬರೋದಿಲ್ಲ. ಇಲ್ಲಿಗೆ ಟೂರಿಸ್ಟ್ ಬಂದಾಗ ಟಿಕೆಟ್ ತಗೊಳ್ತಾರಲ್ಲ, ಅದರಿಂದನೇ ಈ ಕ್ಯಾಸಲ್ ಅನ್ನ ಮೇಂಟೆನೆನ್ಸ್ ಮಾಡುವಂಥದ್ದು. ಟಿಕೆಟ್ ಬೈ ಮಾಡುವಾಗ ನಮಗೆ ಎರಡು ರೀತಿಯಾದಂಥ ಆಪ್ಷನ್ ಇರುತ್ತೆ. ಒಂದು ಕ್ಯಾಸಲ್ ನ ವಿಸಿಟ್ ಮಾಡೋದಕ್ಕೆ, ಮತ್ತೊಂದು ಪಾರ್ಕ್ ನ ವಿಸಿಟ್ ಮಾಡೋದಕ್ಕೆ. ನೀವು ಐದರ್ ಕ್ಯಾಸಲ್ ನ ಸೆಲೆಕ್ಟ್ ಮಾಡಬಹುದು, ಅವ್ರ ಪಾರ್ಕ್ ಮಾತ್ರ ಸಾಕು ಅಂದ್ರೆ ಪಾರ್ಕ್ ಅನ್ನ ಸೆಲೆಕ್ಟ್ ಮಾಡಬಹುದು. ನಾವಿಲ್ಲಿ ಪಾರ್ಕ್ ಅನ್ನ ಸೆಲೆಕ್ಟ್ ಮಾಡಿದೀವಿ. ಪರ್ ಅಡಲ್ಟ್ ನಮಗೆ €7 ಬಿತ್ತು, ಫಾರ್ ಚೈಲ್ಡ್ €5 ಇತ್ತು, ಅಂಡ್ ಪಾರ್ಕಿಂಗ್ ಬಂದು €7.5. ಇಫ್ ಇನ್ ಕೇಸ್ ನೆದರ್ಲ್ಯಾಂಡ್ಸ್ಗೆ ಯಾರಾದ್ರೂ ಹೋಗ್ತಾ ಇದ್ದೀರಾ, ಇಲ್ಲಿಗೆ ಸಹಿತ ವಿಸಿಟ್ ಮಾಡಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಅನ್ನ ಕೊಟ್ಟಿರ್ತೀನಿ, ನೀವು ಆನ್ಲೈನ್ ಅಲ್ಲಿ ಸಹಿತ ಬುಕ್ ಅನ್ನ ಮಾಡ್ಕೊಳ್ಬಹುದು. ಸ್ನೇಹಿತರೆ, ಈ ಕ್ಯಾಸಲ್ ಟೈಮಿಂಗ್ಸ್ ಬಂದು ಬೆಳಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಮಾತ್ರ ಓಪನ್ ಇರುತ್ತೆ. ಲಾಸ್ಟ್ ಎಂಟ್ರಿ ಬಂದು 4:30 ಅಷ್ಟೇನೆ. $135 ಎಕರೆಯಷ್ಟು ಈ ಕ್ಯಾಸಲ್ ನ ಸುತ್ತ ಇರುವಂತಹ ಜಾಗದಲ್ಲಿ ಪಾರ್ಕ್ ಮತ್ತೆ ಗಾರ್ಡನ್ ಅನ್ನ ನಿರ್ಮಿಸಿದ್ದಾರೆ. ಸುತ್ತಲೂ ರೋಸ್ ಗಿಡಗಳು, ಕಾಮ್ ಆಗಿದೆ, ಎಲ್ಲಿ ನೋಡಿದ್ರು ಹಚ್ಚ ಹಸಿರು, ಒಂಥರ ಪೀಸ್ಫುಲ್ ಆಗಿತ್ತು ಅಂತಾನೆ ಹೇಳ್ಬೋದು. ಅಂಡ್ ಈಗ ನೀವು ನೋಡ್ತಿದ್ರಲ್ಲ, ಈ ಗಿಡಗಳನ್ನ ಮೇಜ್ ರೀತಿಯಲ್ಲಿ ಬೆಳೆಸಿದ್ದಾರೆ. ಇದು ಮಕ್ಕಳಿಗೆ ಕೂಡ ಒಂದು ಮೇನ್ ಅಟ್ರಾಕ್ಷನ್ ಆಗತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಜಶಿತ್ ಕೂಡ ಈ ಮೇಜ್ ಅನ್ನ ದಾಟ್ಬಿಟ್ಟು ಸಾಲ್ವ್ ಮಾಡ್ಕೊಂಡು ಇನ್ನೊಂದು ಕಡೆಯಿಂದ ಎಕ್ಸಿಟ್ ಆಗ್ಬೇಕು ಅಂತ ತುಂಬಾನೇ ಎಕ್ಸೈಟೆಡ್ ಆಗಿದ್ದಾನೆ. ಕೊನೆಗೂ ನಮಗೆ ಇನ್ನೊಂದು ದಾರಿ ಸಿಗ್ಲಿಲ್ಲ, ಬಟ್ ಇದೊಂದು ಫನ್ ಆಕ್ಟಿವಿಟಿ ಆಗಿತ್ತು. ಮತ್ತೆ ವಾಪಸ್ ಬಂದಿದ್ದ ದಾರಿಯಲ್ಲೇ ನಾವು ವಾಪಸ್ ಬಂದ್ವಿ. ಸೊ ನೆಕ್ಸ್ಟ್ ನಾವು ಬಂದ್ವಿ ಝಾನ್ಸೆ ಶಾನ್ಸ್ಗೆ. ಆಮ್ಸ್ಟರ್ಡ್ಯಾಮ್ ನಿಂದ ಜಸ್ಟ್ 20 ಮಿನಿಟ್ಸ್ ಅಲ್ಲಿ ನಾವು ಈ ಜಾಗವನ್ನ ಬಂದು ತಲುಪಬಹುದು ಸ್ನೇಹಿತರೆ. ಝಾನ್ ರಿವರ್ ದಡದಲ್ಲಿರೋದ್ರಿಂದ ಇದನ್ನ ಝಾನ್ಸೆ ಶಾನ್ಸ್ ಅಂತ ಕರೀತಾರೆ. ಹಾಗೇನೆ ಇದನ್ನ ವಿಂಡ್ ಮಿಲ್ಸ್ ಗಳ ವಿಲೇಜ್ ಅಂತ ಕೂಡ ಹೇಳಲಾಗುತ್ತೆ. ಈ ವಿಲೇಜ್ ಅನ್ನ ಎಂಟರ್ ಆಗೋದಕ್ಕೆ ನಮ್ಗೆ ಯಾವುದೇ ರೀತಿಯಾದಂತ ಫೀಸ್ ಇರೋದಿಲ್ಲ ಸ್ನೇಹಿತರೆ. ಈ ಹಳ್ಳಿಯಲ್ಲಿ ಈಗಲೂ ಸಹಿತ ರೆಸಿಡೆಂಟ್ಸ್ ವಾಸ ಮಾಡ್ತಾರೆ. ಹಾಗೆಯೇ ಇಲ್ಲಿರುವಂತಹ ಓಲ್ಡೆಸ್ಟ್ ವಿಂಡ್ ಮಿಲ್ಸ್ ಗಳನ್ನ ನೀವು ನೋಡ್ಬೋದು. ಯುನೀಕ್ ಆಗಿರುವಂತಹ ಕ್ರಾಫ್ಟ್ಸ್ ಗಳು ನಿಮ್ಗೆ ಇಲ್ಲಿ ಮಾರಾಟಕ್ಕೆ ಸಿಗತ್ತೆ. ಶಾಪ್ಸ್ ಗಳಿದೆ, ರೆಸ್ಟೋರೆಂಟ್ಸ್ ಇದೆ, ಎಲ್ಲವೂ ಸಿಗತ್ತೆ ನೋಡೋದಕ್ಕೆ. ನೀವು ಬನ್ನಿ, ಹೇಗೆಲ್ಲ ಇದೆ, ಏನೆಲ್ಲ ಇದೆ ಅಂತ ನಮ್ಮೊಟ್ಟಿಗೆ ನೀವು ಕೂಡ ನೋಡಿ.
ಎಲ್ಲವೂ ಬೇಕೆ. ನೀನೇನು ರಿಯಲ್ ಅನ್ಕೊಂಡಿದೀಯಾ? ಹೆಂಗ್ ಮಾಡ್ತಾರೆ ಅಂತ. ಬಾ, ಇಷ್ಟರಲ್ಲಿ 7 ಲೀಟರ್ 1 kg ಚೀಸ್ ಆಗುತ್ತೆ. ಸೊ ಬೇಸಿಕಲಿ ನೀವಿಲ್ಲಿ ನೋಡ್ತಿರೋದ್ರಲ್ಲಿ ಹೇಗೆ ಚೀಸನ್ನು ಮಾಡ್ತಾರೆ ಆ್ಯಂಡ್ ಹೇಗೆ ಸ್ಟೋರ್ ಮಾಡ್ತಾರೆ, ಅದಕ್ಕೆ ಯಾವ್ಯಾವ ರೀತಿಯಾದಂಥ ಪ್ರೊಸೀಜರ್ಸ್ ಇರುತ್ತೆ ಅಂತೆಲ್ಲ ತೋರಿಸ್ತಾ ಇದ್ದಾರೆ. ಹಾಗೆಯೇ ಚೀಸ್ ಸ್ಟಾರ್ಟ್ ಮಾಡಿದ್ಯಾರು, ಹಿಸ್ಟ್ರಿ ಎಲ್ಲ ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ನಮ್ಗೆ ಈ ರೀತಿಯಾಗಿ ಚೀಸ್ ಟೇಸ್ಟಿಂಗಿಗೆ ಅಂತ ಹೇಳ್ಬಿಟ್ಟು ಸ್ಯಾಂಪಲ್ಸ್ಗಳನ್ನು ಸಹಿತ ಇಟ್ಟಿರ್ತಾರೆ. ನಮ್ಗೆ ಯಾವ್ದಾದ್ರು ಇಷ್ಟ ಆಯ್ತು ಅಂದ್ರೆ ನಾವು ಆ ಚೀಸನ್ನು ಬೈ ಮಾಡ್ಬೋದು. ಸೊವೆನಿಯರ್ಸ್ ಬೇಕು ಅಂತಂದ್ರೆ ಸಹಿತ ಇಲ್ಲಿ ಅವೈಲೇಬಲ್ ಇದೆ, ನಾವು ಬೈ ಮಾಡಬಹುದು ಕೂಡ. ಸೊ ನೆದರ್ಲ್ಯಾಂಡ್ಸ್ ಅಲ್ಲಿ ಇದ್ದೀರಾ ಅಂತ ಅಂದ್ರೆ ಈ ಜಾಗ ಕೂಡ ಮಸ್ಟ್ ವಿಸಿಟ್. ಯಾವುದು ಅಂತಂದ್ರೆ ಜಾಂದಾಮ್ ಅಂತ ಹೇಳಿ. ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಬಿಲ್ಡಿಂಗ್ಸ್ ಗಳು. ಒಳ್ಳೆ ಬೆಂಕಿಪಟ್ಟಣ ಜೋಡಿಸ್ದಂಗಿದೆ, ನಿಮ್ ಲೆಗೋ ಜೋಡಿಸ್ದಂಗಿದೆ ಅಲ್ವಾ? Use the left lane to turn left onto Provincial. ಸ್ನೇಹಿತರೆ, ನಾನು ಮತ್ತೊಂದು ಹೇಳಬೇಕು, ಯೂಶಲಿ ಯುರೋಪ್ಗೆ ಹೋಗ್ತೀರಾ, ಒಂದು 15 ಡೇಸ್ಗೆ ಹೋಗ್ತೀರಾ ಅಂತಂದಾಗ ಲಗೇಜ್ ಜಾಸ್ತಿ ತೊಗೊಂಡು ಹೋಗಬಾರ್ದು, ಲೈಟಾಗಿ ಕ್ಯಾರಿ ಮಾಡಬೇಕು ಅಂತಿರೋರಿಗೆ ಈ ರೀತಿಯಾಗಿ ನಮಗೆ ಲಾಂಡ್ರಿ ಫೆಸಿಲಿಟೀಸ್ ಸಹಿತ ಸಿಗತ್ತೆ. ಸೊ ವಾಶ್ ಮಾಡಿಬಿಟ್ಟು ಮತ್ತೆ ರಿಯೂಸನ್ನು ಮಾಡ್ಕೊಳ್ಬೋದು. ಈಗಿಲ್ಲಿ ನಾವು ವಾಶಿಗೆ ಹಾಕಿದ್ದೀವಿ. ವಾಶಿಗೆ ಹಾಕ್ಬೇಕಂತಂದರೆ ಈ ರೀತಿಯಾಗಿ ದುಡ್ಡನ್ನು ಹಾಕಬೇಕು. ನಮಗೆ ಇಲ್ಲಿ ಸಾಫ್ಟ್ನರ್ ಬೇಕಂದರೆ ಸಾಫ್ಟ್ನರಿಗೆ 50 ಯೂರೋ ಸೆಂಟ್ ಹಾಕಬೇಕು, ಮತ್ತು ಪೌಡರ್ ಬೇಕಂದರೆ ಅದಕ್ಕೂ ಕೂಡ 50 ಸೆಂಟ್ನ ಇಲ್ಲಿ ಹಾಕಿ ಅದು ಯಾವ ನಂಬರ್ ಇರೋಂಥ ವಾಷಿಂಗ್ ಮಿಷಿನ್ನ ಸೆಲೆಕ್ಟ್ ಮಾಡಿದ್ದೀವಿ ಅಂತ ಇಲ್ಲಿ ಪ್ರೆಸ್ ಮಾಡಿದರೆ ಸೊ ಅದಕ್ಕೆ ಅಲೋಟ್ ಆಗುತ್ತೆ. ಆ ಕಡೆ ಎಲ್ಲ ಏನು ನೋಡ್ತಾ ಇದ್ದೀರಲ್ಲ ಅದೆಲ್ಲ ಡ್ರೈಯರ್ಸ್. ಸೊ ನೆಕ್ಸ್ಟ್ ಆಮ್ಸ್ಟರ್ಡ್ಯಾಮ್ ಸಿಟಿಯಲ್ಲಿ ಏನೆಲ್ಲ ಇದೆ, ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸ್ನೇಹಿತರೆ, ನೆದರ್ಲ್ಯಾಂಡ್ಸ್ನಲ್ಲೇ ನಾವು ಆಲ್ಮೋಸ್ಟ್ 5 ಡೇಸ್ ಏನೋ ಇದ್ವಿ, ಬಟ್ ವೆದರ್ ಮಾತ್ರ ಅನ್ಪ್ರೆಡಿಕ್ಟಬಲ್ ಅಂತಾನೆ ಹೇಳ್ಬೋದು. ನಾವು ಹೋಗಿದ್ದು ಸಮ್ಮರ್, ಬಟ್ ಒಂದೇ ದಿನದಲ್ಲಿ ವಿಂಟರ್ನ ನೋಡಿದೀವಿ, ಸಮ್ಮರ್ನ ನೋಡಿದೀವಿ, ಹಾಗೆಯೇ ರೈನಿ ಸೀಸನ್ನ ಕೂಡ ನೋಡ್ಬಿಟ್ಟಿದೀವಿ.
ನೀವಿಲ್ಲೆಲ್ಲಾರನು ಅಬ್ಸರ್ವ್ ಮಾಡ್ತಾ ಇದ್ರೆ ಗೊತ್ತಾಗತ್ತೆ, ಎಲ್ರು ಕೂಡ ಜಾಕೆಟ್ಸ್ ಅನ್ನ ವೇರ್ ಮಾಡಿ ಬಂದಿರುವಂತದ್ದು. ಅಷ್ಟು ಚಿಲ್ ಆಗಿದೆ ವೆದರ್. Shri Ram Jai Ram Jai Jai Ram Shri Ram Jai Ram Jai Jai Ram Shri Ram Jai Ram Jai Jai Ram. ಹಾಗೇನೆ ನಮ್ಗೆ ರಾಮನವಮಿ ಪ್ರಯುಕ್ತ ಪ್ರೋಗ್ರಾಮ್ ಕೂಡ ಸಿಟಿ ಸೆಂಟರ್ ಅಲ್ಲಿ ನಡೀತಾ ಇತ್ತು, ಅದನ್ನ ಕೂಡ ನೋಡೋ ಅವಕಾಶ ಸಿಕ್ತು. ಭಕ್ತ ವತ್ಸಲ ಭಗವಾನ್ ಕಿ ಜೈ. ನೀವು ಆಮ್ಸ್ಟರ್ಡ್ಯಾಮ್ ಸೆಂಟರ್ಗೆ ಬಂದ್ರೆ ಸಾಕು, ಈ ರೀತಿಯಾಗಿ ಸಾಕಷ್ಟು ಶಾಪಿಂಗ್ ಸ್ಟ್ರೀಟ್ಸ್ಗಳು, ಎಲ್ಲಿ ನೋಡಿದ್ರು ಎಲ್ಲಾ ಸ್ಟ್ರೀಟ್ಗಳು ಶಾಪಿಂಗ್ ಸ್ಟ್ರೀಟ್ ಅನ್ಸತ್ತೆ, ಆ ರೀತಿಯಾಗಿರತ್ತೆ. ಸ್ನೇಹಿತರೆ, ಆಮ್ಸ್ಟರ್ಡ್ಯಾಮ್ಗೆ ಬಂದ್ರಿ ಅಂತಂದ್ರೆ ಸ್ಟ್ರೂಪ್ ವ್ಯಾಫಲ್ಸ್ ನ ಟ್ರೈ ಮಾಡೋದಕ್ಕೆ ಕೂಡ ಮಿಸ್ ಮಾಡಬೇಡಿ. ಅಂಡ್ ನಿಮ್ಗೆ ಮತ್ತೊಂದು ಶಾಪಿಂಗ್ ಏರಿಯಾನ ಹೇಳ್ತಾ ಇದ್ದೀನಿ, ಇದು ಬಟಾವಿಯಾ ಸ್ಟಾಡ್ ಅಂತ ಹೇಳಿ. ಇಲ್ಲಿ ನಿಮ್ಗೆ ಎಲ್ಲಾ ಬ್ರ್ಯಾಂಡ್ಸ್ ಗಳ ಐಟಮ್ಸ್ ಗಳು ಕಡಿಮೆ ಪ್ರೈಸ್ ಅಲ್ಲಿ ಸಿಗತ್ತೆ ಕೂಡ. ನಾವಿನ್ನ ಹೀಗೇನೆ ಡ್ಯಾಮ್ ಸ್ಕ್ವೇರ್ ಸುತ್ತಲೂ ಒಂದು ಸ್ಟ್ರಾಲ್ ಅನ್ನ ಮಾಡ್ತಾ ಇದ್ದೀವಿ. ಸಿಟಿ ಹೇಗೆಲ್ಲ ಇದೆ ಅಂತ ನಾವು ಕೂಡ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಹಾಗೇನೆ ಇಲ್ಲಿರುವಂತಹ ಆರ್ಕಿಟೆಕ್ಚರ್ ಗಳ ಡಿಫ್ರೆನ್ಸ್ ಗಳನ್ನ ನೋಡ್ಬೋದು ನೀವು, ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿ. ಸೊ ಆಮ್ಸ್ಟರ್ಡ್ಯಾಮ್ಗೆ ಬಂದ್ರಿ ಅಂತಂದ್ರೆ ಮತ್ತೊಂದು ಮೇನ್ ಅಟ್ರಾಕ್ಷನ್ ಏನಂತಂದ್ರೆ ಈ ಕೆನಾಲ್ ಟೂರ್ಗಳು. ಆಮ್ಸ್ಟರ್ಡ್ಯಾಮ್ ಸುತ್ತಮುತ್ತಲಿರುವಂತಹ ಮೇನ್ ಪ್ಲೇಸಸ್ ಗಳನ್ನ ಈ ಕೆನಾಲ್ ಮುಖಾಂತರ ನಾವು 1 hour ಬೋಟ್ ರೈಡ್ ಮುಖಾಂತರ ಎಕ್ಸ್ಪ್ಲೋರ್ ಮಾಡ್ಬೋದು. ಅದ್ಭುತವಾದಂತಹ ಎಕ್ಸ್ಪೀರಿಯನ್ಸ್ ಸ್ನೇಹಿತರೆ. ನೀವೇನಾದ್ರೂ ಬಂದ್ರಿ ಅಂತಂದ್ರೆ ಇದನ್ನ ಕೂಡ ಮಸ್ಟ್ ಅಂಡ್ ಟ್ರೈ.
ಬಂದ ನಂತರ ಈ ರೀತಿಯಾಗಿ ಉದ್ದಕ್ಕೂ ನಡ್ಕೊಂಡು ಬಂದ ನಂತರ ಈ ಫೆರಿಸ್ ವೀಲ್ ಅನ್ನ ತಲುಪೋದಕ್ಕೆ ಸಾಧ್ಯ ನಮ್ಗೆ. ಅಂಡ್ ಎಂಟ್ರಿ ಟಿಕೆಟ್ ಪರ್ ಹೆಡ್ 10 euros ಏನೋ ಇತ್ತು ಇಲ್ಲಿ. ಸೊ ಈ ಜೈಂಟ್ ವೀಲ್ ಇಂದ ಕೂತ್ ನೋಡಿದ್ರೆ ಈ ಸಿಟಿಯ ಸ್ಕೈ ವೇವ್ ಕಾಣತ್ತೆ. ನಮ್ಗೆ ನೋಡ್ಬೋದು ಸಮುದ್ರದ ಮೇಲಿದೆ ಈ ಜೈಂಟ್ ವೇವ್. ಎಷ್ಟು ಅದ್ಭುತವಾದಂತಹ ಅನುಭವ ಅಂತಂದ್ರೆ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ರೇನೆ ಒಂದು ಸುಂದರವಾಗಿರುವಂತಹ Feel. ಬೇಬು ಈ ಕಡೆ ತಿರುಗು. ಲವ್ಲಿ. ನಿಲ್ಸಿದ್ದಾರೆ ಬೇರೆಯವ್ರು ಬರಕ್ಕೆ ಅಲ್ಲ ಸಿಂಗು ಸಿಂಗು ಅಲ್ಲಾಡ್ಸ್ಬೇಡ್ರು. Bye bye Amsterdam. Bye bye Netherlands. ಬಾಯ್ ಬಾಯ್ ಆಮ್ಸ್ಟರ್ಡ್ಯಾಮ್. ಮಲ್ಕೊಂಡ್ಬಿಟ್ಟಿದ್ದಾನೆ. ಆಮ್ಸ್ಟರ್ಡ್ಯಾಮ್ ಸೆಂಟ್ರಲ್ ಸ್ಟೇಷನ್. ಇಲ್ಲಿಂದ ನಮ್ಮ ನೆಕ್ಸ್ಟ್ ಪಯಣ ಟ್ರೈನ್ ನಲ್ಲಿ ಪ್ಯಾರಿಸ್ಗೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾದಲ್ಲಿ ತಪ್ಪದೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡಬೇಡಿ. ಅಂಡ್ ನಿಮ್ಗೆ ಈ ವಿಡಿಯೋದಲ್ಲಿ ಏನ್ ಇಷ್ಟ ಆಯ್ತು ಅಂತ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ, ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಬಾಯ್.